ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಾತಿ ಚಾನಲ್. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಇನ್ನು ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ಟ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಇನ್ನು ಫಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ಫಸ್ಟ್ ಟಿಪ್ ಬಂದುಬಿಟ್ಟು ನಾವು ಸಿಸರ್ ಯೂಸ್ ಮಾಡ್ತಾ ಇರ್ತೀವಿ. ಅದು ಶಾರ್ಪ್ನೆಸ್ ಎಲ್ಲ ಹೋಗ್ಬಿಟ್ಟು ಜಾಸ್ತಿ ಮೊದ್ದಾಗಿಬಿಟ್ಟಿರುತ್ತೆ, ಬೇಗ ಅದು ಕಟ್ ಮಾಡೋಕ್ಕೆ ಆಗೋದಿಲ್ಲ. ಆ ರೀತಿ ಎದ್ದಾಗ ನಾನು ಈ ಟಿಪ್ಪನ್ನು ಬಳಸ್ತಿದ್ದೀನಿ. ನಿಮ್ಗೆ ಈ ಟಿಪ್ ಇಷ್ಟ ಇದ್ದರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ಟಿಪ್ ಏನಂದರೆ, ನಾವು ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಕಲ್ಲುಪ್ಪು ನಾವು ಅಡುಗೆಗೆ ಅಲ್ಲ, ಈ ರೀತಿ ಶಾರ್ಪ್ನೆಸ್ ಆಗುವ ಬಳಸ್ಕೋಬೋದು. ಈ ರೀತಿ ನಾವು ಕಲ್ಲುಪ್ಪನ್ನು ಈ ರೀತಿ ಕಟ್ ಮಾಡ್ತಾ ಇದ್ದರೆ ಈ ರೀತಿ ನಮಗೆ ಆ ಶಾರ್ಪ್ನೆಸ್ ಅನ್ನೋದು ಮತ್ತೆ ಬರುತ್ತೆ, ನಮಗೆ ಬೇಗ ಕಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಒಂದ್ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 2, ನಾವು ಈ ರೀತಿ ನೈಲ್ ಕಟ್ರ್ ಆಗಿರ್ಬೋದು, ಸ್ಟ್ಯಾಪ್ನರ್ ಆಗಿರ್ಬೋದು, ಯಾವುದೇ ರೀತಿ ಸ್ಟೀಲ್ ಐಟಮ್ಸನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ. ಅದು ನಾವು ಕೈಯನ್ನು ಮುಟ್ಟಿ ಅದು ಈ ರೀತಿ ಒಂಥರ ಮಾರ್ಕ್ಸ್ ಅನ್ನೋದು ಬಿದ್ದಿರುತ್ತೆ. ಆ ಮಾರ್ಕ್ಸನ್ನು ಮತ್ತೆ ನಾವು ಕ್ಲೀನಾಗಿ ಮಾಡೋಕ್ಕೆ ಯಾವ ರೀತಿ ಅಂತ ತೋರಿಸಿ ನೋಡಿ. ನಾನು ಈ ರೀತಿ ನೈಲ್ ಕಟ್ರನ್ನು ತಗೊಂಡಿದ್ದೀನಿ. ನಿಮಗೆ ನೈಲ್ ಕಟ್ರ ಎಲ್ಲ ಸ್ಟೀಲ್ ಐಟಮ್ ಏನಿದೆಯಾ ಅದನ್ನು ನಾವು ಯೂಸ್ ಮಾಡಿಕೊಂಡು ಕ್ಲೀನಾಗಿ ಶೈನಿಯಾಗಿ ಮತ್ತೆ ಮಾಡ್ಕೋಬೋದು. ನಾವು ಈ ರೀತಿ ಚಾಕ್ ಪೀಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ ಮನೆಯಲ್ಲಿ, ಅದು ಯೂಸ್ ಮಾಡಿ ಚಿಕ್ಕದಾಗೋಗಿರುತ್ತೆ. ಚಿಕ್ಕದಾಗಿದೆ ಅಂದರೆ ಮತ್ತು ನಾವು ಯೂಸ್ ಮಾಡೋದೆಲ್ಲ ಬಿಸಾಕ್ತಾ ಇರ್ತೀವಿ. ಆ ಬಿಸಾಕ್ದಿರ ಅದನ್ನು ಹಾಗೆ ಇಟ್ಕೊಂಡು ಈ ರೀತಿ ಸ್ವಲ್ಪ ಆ ಚಾಕ್ ಪೀಸನ್ನು ಒದ್ದೆ ಮಾಡಿರೋಂಥ ಚಾಕ್ ಪೀಸನ್ನು ಈ ರೀತಿ ನೈಲ್ ಕಟ್ರ್ ಮೇಲೆ ಈ ರೀತಿ ಚೆನ್ನಾಗಿ ಉಜ್ಜಬೇಕು. ಈ ರೀತಿ ಉಜ್ಜೋದ್ರಿಂದ ನಾವು ಕೈಯಲ್ಲಿ ಮುಟ್ಟಿರ್ತೀವಲ್ಲ, ಆ ರೀತಿ ಜಿಡ್ಡಾಗಿರ್ಬೋದು, ಇಲ್ಲಾಂದರೆ ಮಾರ್ಕ್ಸ್ ಆಗಿರ್ಬೋದು, ಕ್ಲೀನಾಗಿ ಹೋಗಿಬಿಟ್ಟು ನಮಗೆ ಮತ್ತೆ ಹೊಸದಂಥ ಶೈನಿಯಾಗೆ ಕಾಣಿಸುತ್ತೆ. ಈ ರೀತಿ ನಾನು ಚಾಕ್ ಪೀಸಲ್ಲೆಲ್ಲ ಕ್ಲೀನಾಗಿ ಉಜ್ಜಿದ್ದೀನಿ. ಮತ್ತು ಒಂದು ಕ್ಲಾತ್ ತಗೊಂಡು ಕ್ಲೀನಾಗಿ ಒರೆಸ್ತಾ ಇದ್ದೀನಲ್ಲ, ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ನನ್ನ ನೈಲ್ ಕಟ್ರು ಫಸ್ಟ್ ತೋರಿಸಿದಾಗ ಯಾವ ರೀತಿ ಗಲೀಜಾಗಿ ಕಾಣಿಸ್ತಾ ಇತ್ತು, ಇವಾಗ ಯಾವ ರೀತಿ ಹೊಸದಂತೆ ಶೈನಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 3, ನಾವು ಈ ರೀತಿ ಏನಾದರೂ ಅಡುಗೆ ಮಾಡುವಾಗ ನಮ್ಮ ಕೈ ಶಾಖ ಬಂದುಬಿಡ್ತು, ನೋವು ಅನ್ನೋದು ಬರ್ತಾ ಇರುತ್ತೆ. ಆ ನೋವು ಎಲ್ಲ ಕಡಿಮೆ ಆಗಬೇಕು, ಆ ಬಿಸಿಯನ್ನು ಹೋಗಬೇಕು ಅಂದರೆ ನಾನು ಈ ರೀತಿ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಇದಂತೂ ಬೆಸ್ಟ್ ಟಿಪ್ಪೇ ಅನ್ಬೋದು. ನಮ್ಮ ಕೈ ಏನಾದರೂ ಬಿಸಿ ತೆಗೆಲಿದ್ರು, ಅದು ಶಾಖ ಬಂದಿದ್ರು ಈ ಟಿಪ್ಪು ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಸ್ವಲ್ಪ ನಾನು ಚಪಾತಿ ಹಿಟ್ಟನ್ನು ತಗೊಂಡಿದ್ದೀನಿ, ಅದ್ರ ಮೇಲೆ ನಾವು ಯೂಸ್ ಮಾಡುವಂಥ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಬೆರಳು ಬಿಸಿ ಆಗಿರುತ್ತೋ ಆ ಬೆರಳಿಗೆ ನಾವು ಈ ರೀತಿ ಚಪಾತಿ ಪೇಸ್ಟನ್ನು ಹಾಕ್ಕೊಂಡಿದ್ದೀವಲ್ಲ, ಆ ಪೇಸ್ಟನ್ನು ಈ ರೀತಿ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಅರ್ಧ ಗಂಟೆ ನಾವು ಇಟ್ಕೊಂಡಿದ್ದೀವಿ ಅಂದರೆ ಆ ಬಿಸಿ ಎಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ, ನಮ್ಮ ಕೈ ಉರಿ ಆಗೋದು ಅದೇನೂ ಆಗೋದಿಲ್ಲ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಒಂದು ಸರಿ ಚೆಕ್ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆಗಿರೋ ವೀಡಿಯೋಸನ್ನು ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ನಾವು ಎಷ್ಟೇ ವ್ಯಾಸ್ಲೈನ್ ಆಗಿರ್ಬೋದು, ಬಾಡಿ ಲೋಷನ್ ಆಗಿರ್ಬೋದು ಹಚ್ಕೊಂಡ್ರೂ ಕೂಡ ನಮಗೆ ಕೈಗೆ ಡ್ರೈ ಆಗೋಗುತ್ತೆ, ಬೇಗ ಸ್ಕಿನ್ ಅನ್ನೋದು ಸ್ಮೂತಾಗೆ ಆಗೋದಿಲ್ಲ. ಆ ರೀತಿ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ರೀತಿ ನೈಟ್ ಆಗಿರ್ಬೋದು, ಇಲ್ಲಾಂದರೆ ಮಾರ್ನಿಂಗ್ ಆಗಿರ್ಬೋದು, ಸ್ನಾನಕ್ಕೆ ಹೋಗೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನಾವು ಈ ರೀತಿ ಕೊಬ್ಬರಿ ಎಣ್ಣೆಯನ್ನು ನಮ್ಮ ಕೈಗೆ ಹಾಕ್ಕೊಂಡು ಚೆನ್ನಾಗಿ ಉಜ್ಜಬೇಕು. ಈ ರೀತಿ ಉಜ್ಕೊಳ್ಳೋದ್ರಿಂದ ನಮಗೆ ಕೈ ಅನ್ನೋದು ಡ್ರೈನೆಸ್ ಅನ್ನೋದು ಕಡಿಮೆ ಆಗುತ್ತೆ, ನಮ್ಮ ಕೈ ಸ್ಮೂತಾಗೆ ತುಂಬ ಚೆನ್ನಾಗಿ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಚಳಿಗಾಲ ಬಂದಾಗ ನಮಗೆ ಎಷ್ಟೇ ವ್ಯಾಸ್ಲೈನ್ ಬಾಡಿ ಲೋಷನ್ ಹಚ್ಕೊಂಡ್ರು ಕೂಡ ಸ್ವಲ್ಪ ಜನಕ್ಕೆ ಕೈ ಡ್ರೈ ಅನ್ನೋದು ಹೋಗೋದೇ ಇಲ್ಲ. ಆ ರೀತಿ ಇದ್ದಾಗ ನಾವು ಈ ಟಿಪ್ಪನ್ನು ಬಳಸ್ಕೊಂಡ್ರೆ ನಮ್ಮ ಕೈ ತುಂಬ ಸ್ಮೂತಾಗೆ ಇರುತ್ತೆ, ವ್ಯಾಸ್ಲೈನ್ ಕೂಡ ಬೇಕಿಲ್ಲ. ಸ್ನಾನಕ್ಕೆ ಹೋಗೋ ಅರ್ಧ ಗಂಟೆ ಮುಂಚೆ ನಾವು ಈ ರೀತಿ ಕೊಬ್ಬರಿ ಎಣ್ಣೆಯನ್ನು ಕೈಗೆ ಹಚ್ಕೋಬೇಕು. ಟಿಪ್ ನಂಬರ್ 5, ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು 1 ಸ್ಪೂನಷ್ಟು ಟೀ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಇನ್ನೇನು ಶುಗರ್, ಹಾಲು ಏನೂ ಹಾಕ್ತಿಲ್ಲ, ಸುಮ್ಮನೆ ನೀರು, ಟೀ ಪೌಡ್ರ್ ಮಾತ್ರ ಈ ರೀತಿ ಬೌಲ್ ಮಾಡ್ಕೊತಾ ಇದ್ದೀನಿ. ಇದೇನಕ್ಕೂ
ಅಂತ ಅಂದ್ಕೊತಿದ್ದೀರಾ, ನಾನು ತೋರಿಸ್ತೀನಿ ಬನ್ನಿ. ಫಸ್ಟು ನಾವು ಜ್ಯೂಸ್ ಬಾಟಲ್ಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಕೋಕೋಲಾ ಆಗಿರ್ಬೋದು, ಮಾಜಾ ಆಗಿರ್ಬೋದು, ಜ್ಯೂಸ್ ಬಾಟ್ಲನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ನಾವು ಎಷ್ಟೇ ವಾಶ್ ಮಾಡಿದ್ರೂ ಕೂಡ ವಾಸನೆ ಅನ್ನೋದು ಹೋಗೋದಿಲ್ಲ. ಆ ವಾಸನೆ ಕ್ಲೀನಾಗಿ ಹೋಗಬೇಕಂದ್ರೆ ಈ ಡಿಕಾಷನನ್ನು ನಾವು ವಾಟರ್ ಬಾಟಲ್ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಈ ರೀತಿ ಶೇಕ್ ಮಾಡಬೇಕು. ನಾವು ಪ್ಲಾಸ್ಟಿಕ್ ವಾಟರ್ ಬಾಟಲ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಗಾಜಿನ ಬಾಟ್ಲ್ ಆಗಿರ್ಬೋದು, ಈ ರೀತಿ ಸ್ಮೆಲ್ ಬಂದಾಗ ನಾವು ಟೀ ಡಿಕಾಷನನ್ನು ನಾವು ಈ ರೀತಿ ಬಾಟ್ಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ, ಈ ರೀತಿ ಮಾಡೋದ್ರಿಂದ ನಮ್ಮ ಬಾಟ್ಲ್ ಅನ್ನೋದು ಕ್ಲೀನಾಗಿರುತ್ತೆ ಮತ್ತು ಜ್ಯೂಸ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.